ಭಾರತೀಯ ಸೇನೆಯ ಅತ್ಯಂತ ಶ್ರೇಷ್ಠ ಸೇನಾನಿಗಳಲ್ಲಿ ಒಬ್ಬರಾದ ಕೊಡಗಿನ ಕೊಡಂದೇರ ಜನರಲ್ ತಿಮ್ಮಯ್ಯ ಅವರ 120ನೇ ಜನ್ಮದಿನವನ್ನು ಮಡಿಕೇರಿ ಕೊಡವ ಸಮಾಜದ ವತಿಯಿಂದ ಆಚರಿಸಲಾಯಿತು. ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯಲ್ಲಿ ಜನರಲ್ ತಿಮ್ಮಯ್ಯ ಅವರ ಪುತ್ಥಳಿಗೆ ಏರ್ ಮಾರ್ಷಲ್ ಕೊಡಂದೇರ ನಂದ ಕಾರ್ಯಪ್ಪ ಅವರು ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ನಂತರ ಶಾಲೆಯಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಬೃಹತ್ ಮೆರವಣಿಗೆ ಸಾಗಿತ್ತು. ನಗರದ ಜನರಲ್ ತಿಮ್ಮಯ್ಯ ಪ್ರತಿಮೆಗೆ ಕೊಡಗು ಜಿಲ್ಲಾ ಪೊಲೀಸ್ ತಂಡದಿಂದ ಗೌರವ ವಂದನೆ ಸಲ್ಲಿಸಲಾಯಿತು. ಜಿಲ್ಲೆಯ ಶಾಸಕದ್ವಯರು ಸೇರಿದಂತೆ ಗಣ್ಯರು ಜನರಲ್ ತಿಮ್ಮಯ್ಯ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದ್ರು. ಬಳಿಕ ಕೊಡವ ಸಮಾಜದವರೆಗೆ ಮೆರವಣಿಗೆ ಸಾಗಿತ್ತು. ಜನರಲ್ ತಿಮ್ಮಯ್ಯ ಅಭಿಮಾನಿಗಳು ಸೇರಿದಂತೆ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡವ ಸಮಾಜ ಸಭಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ, ಜನರಲ್ ತಿಮ್ಮಯ್ಯರಂತಹ ಮಾದರಿ ವ್ಯಕ್ತಿ ಮತ್ತೊಬ್ಬರಿರಲು ಸಾಧ್ಯವಿಲ್ಲ. ಸೇನಾ ಮುಖ್ಯಸ್ಥರಾಗಿ ಜನರಲ್ ಆಗಿ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರಂತೆ ಪ್ರತಿಯೊಬ್ಬರೂ ಜೀವನದಲ್ಲಿ ಶಿಸ್ತು, ಪ್ರಾಮಾಣಿಕತೆ, ದೇಶಭಕ್ತಿಯನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ರಾಜೀನಾಮೆಯನ್ನು ಕೂಡ ಆಗ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು ಅವರಿಗೆ ಮನವೊಲಿಸಿ ನೀವೇ ಮುಂದುವರಿಯಬೇಕು ಅಂತೇಳಿ ಅವರನ್ನು ಮುಂದುವರಿಸಿ ಅವರು ಒಪ್ಪಿ ಮುಂದುವರೆದು ಪೂರ್ಣವಾದಂಥ ಅವಧಿಯನ್ನು ಪೂರೈಸಿದರು. ನಂತರ ನಿವೃತ್ತಿಯ ನಂತರ ಕೂಡ ಯುನೈಟೆಡ್ ನೇಷನ್ಸ್ನ ಪೀಸ್ ಮಿಷನ್ ಕೊರಿಯಾ ವಾರ್ನ ವಿಚಾರದಲ್ಲಿ ಅವರನ್ನ ಮುಖ್ಯಸ್ಥರಾಗಿ ಕೂಡ ನೇಮಿಸಿದರು. ನಂತರ 59ನ ಸಣ್ಣ ವಯಸ್ಸಿನಲ್ಲಿ ಅವರು ನಮ್ಮನ್ನು ಬಿಟ್ಟು ಹಾಕಿದರು. ಅವರಿಗೆ ವರ್ಷ 19 ವಯಸ್ಸಿನಲ್ಲೇ ಸೇನೆಗೆ ಸೇರ್ಪಡೆಯಾದರು. ಗ್ರೇಟ್ ಬ್ರಿಟನ್ನಲ್ಲಿ ಅವರ ವಿದ್ಯಾಭ್ಯಾಸವನ್ನು ಕೂಡ ಅವರು ನಡೆಸಿ ತರಬೇತಿಯನ್ನು ನಡೆಸಿ ಇವತ್ತು ನಾವೆಲ್ಲ ಕೂಡ ಪಾಲಿಸಬೇಕಾಗಿರುವಂಥ ಒಂದು ಮಾದರಿಯ ವ್ಯಕ್ತಿತ್ವ ಹಾಗೆ ಅವರು ನಮಗೆ ಅವರ ಬದುಕಿನ ದಾರಿಯನ್ನು ತೋರಿಸುವಂಥ ವ್ಯಕ್ತಿಯಾಗಿದ್ದಾರೆ. ಒಬ್ಬ ಮಹಾನ್ ಸೇನಾನಿ. ಭಾರತದ ಮತ್ತು ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನ ಜೊತೆ ಇದ್ದಂಥ ಒಂದು ಸಂಘರ್ಷದಲ್ಲಿ ಇಡೀ ದೇಶಕ್ಕೆ ದಾರಿಯನ್ನು ಕೊಟ್ಟು ಪ್ರಧಾನಮಂತ್ರಿಗಳಿಗೆ ಮಾರ್ಗದರ್ಶನ ಕೊಡುವಂಥವರು. ಇದರಿಂದ ಅವರ ನಮ್ಮ ಮುಂದಿನ ಪೀಳಿಗೆ ಮಕ್ಕಳು, ವಿದ್ಯಾರ್ಥಿಗಳು ಅವ್ರನ್ನ ನೆನೆಸ್ಕೋಬೇಕು. ಯಾಕಂದರೆ ಇತಿಹಾಸವನ್ನು ಮರೆತರೆ ಇತಿಹಾಸ ರಚಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರ ಅರ್ಥ ಹಲವಾರು ಜನ ನಮ್ಮ ಚಿಂತೆಯಲ್ಲಿ ಅವರದೇ ಆದಂಥ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರುವಂಥದ್ದು. ಅವ್ರು ಯಾವ ರೀತಿ ಅವರು ನಡೆದುವಂಥ ದಾರಿ ಇಲ್ಲಿ ಮಡಿಕೇರಿಯಲ್ಲಿ ಜನಿಸಿ ದೇಶದ ಸೇನೆದ ಮುಖ್ಯಸ್ಥರಾಗಬೇಕಂದ್ರೆ ಅಂದಿನ ಕಾಲದಲ್ಲಿ ಗುಡ್ಡ, ಮಳೆ, ಕಾಡು ಈ ಪ್ರದೇಶದಿಂದ ಬಂದು ಇಂಥ ಒಂದು ಮಹಾನ್ ಪುರುಷರಾಗಿರಬೇಕು ಜನರಲ್ ತಿಮ್ಮಯ್ಯ ಅಂತ ಹೇಳೋದನ್ನು ನೆನೆಸಬೇಕು. ಅವರ ಸಾಧನೆ ಅದನ್ನು ಸ್ಮರಿಸಬೇಕು. ಆ ದಾರಿಯಲ್ಲಿ ನಡೆಯುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನ, ಪ್ರಾಮಾಣಿಕತೆ, ಶಿಸ್ತುಬದ್ಧ ಬದುಕು, ಇದರಿಂದ ಯಶಸ್ಸು ಕಾಣ್ಬೋದು. ಇವತ್ತು ಅದನ್ನು ನಾವು ತಿಳ್ಕೊಬೇಕು. ಯಾಕಂದರೆ ಇವತ್ತಿನ ಪ್ರಪಂಚ ಯಾವ ರೀತಿ ಆಗಿದೆ ಅಂತ ಎಲ್ಲರೂ 2 ವರ್ಷದಲ್ಲಿ ನೂಡಲ್ಸ್ ಆಗುತ್ತೆ. ಮ್ಯಾಗಿ ನೂಡಲ್ಸ್ ಮಕ್ಕಳು ಬರೋದೇ ತಿಂತಾರೆ. ಅಡುಗೆ ಮಾಡಲಿಕ್ಕೆ 2 ಗಂಟೆ ಆಗುತ್ತೆ. ಆದರೆ ಅಡುಗೆನೇ ಆರೋಗ್ಯಕ್ಕೆ ಒಳ್ಳೆಯದು. ಮನೆಯಲ್ಲಿ ಮಾಡೋದು ಅದನ್ನು ಮರ್ತ್ಕೊಂಡಿದ್ದೀವಿ. ಫೋನ್ ಮಾಡಿದ್ರೆ ಮನೆಗೆ ಬಂದು ಆಹಾರ ಸಿಗುತ್ತೆ. ಅದಕ್ಕೆ ಮಕ್ಕಳು ತಿಳ್ಕೋಬೇಕು. ನಾವು ಶಿಸ್ತಿನಿಂದ, ತಾಳ್ಮೆಯಿಂದ, ಪ್ರಾಮಾಣಿಕತೆಯಿಂದ ಜನ, ದೇಶ ಯಾವತ್ತೂ ಮರೆಯದಾದಂಥ ವ್ಯಕ್ತಿಗಳಾಗ್ಬೋದು ಅಂತ ಹೇಳುವಂಥದ್ದನ್ನು ಜನರಲ್ ತಿಮ್ಮಯ್ಯನವರ ಬದುಕನ್ನು ಸ್ಮರಿಸಿ ನೇಸಿ ನಾವು ಇದನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಅವರು ಇಲ್ಲಿಂದ ಹೋಗಿ ಅಲ್ಲಿ ಅಷ್ಟು ದೊಡ್ಡ ಸಾಧನೆಯನ್ನು ಮಾಡಬೇಕಾದ್ರೆ ನಾವು ಕೂಡ ಆ ದಾರಿಯನ್ನು ಹೋಗಿ ಸಾಧಿಸ್ಬೋದು ಅಂತ ಹೇಳುವಂಥದ್ದನ್ನು ತಿಳ್ಕೊಂಡಿದ್ದೀವಿ. ಬಹಳಷ್ಟು ಮೌಲ್ಯಾಧಾರಿತ ಬದುಕನ್ನು ಬದುಕುವಂಥವ್ರು ಕೊಡುಗಿನ ನಮ್ಮ ಪೂರ್ವಜರ ಬದುಕನ್ನು
ಇವತ್ತು ನಾವು ಸ್ಪರ್ಶಕ್ಕೆ ಹೋದರೆ ಇಡೀ ದಿವಸ ಮಾತಾಡಬೇಕು ಅಂದರೆ ಮೌಲಾಧಾರಿತವಾದಂಥದ್ದು ಇವತ್ತೆಲ್ಲೋ ಕಳ್ಕೊಳ್ತಾ ಇದ್ದೀವಿ ನಾವು ಮೌಲ್ಯಗಳು. ನಾನು ಮತ್ತೆ ನಮ್ಮ ಮಕ್ಕಳಲ್ಲಿ ಅಳವಡಿಸುವಂಥ ಜವಾಬ್ದಾರಿ ಇರುವಂಥ ಎಲ್ಲ ಪೋಷಕರು ಮತ್ತು ನಮ್ಮ ನಾಡಿನ ನಾಗರಿಕರು ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಅದಕ್ಕೆ ಜನರಲ್ ತಿಮ್ಮಯ್ಯನವರು, ಫೀಲ್ಡ್ ಮಾರ್ಷಲ್ ಕರೇಪ್ನವರು ಮತ್ತು ಕ್ರೀಡೆಯಲ್ಲಿ ದೊಡ್ಡ ದೊಡ್ಡ ಕೊಡುಗೆ ಕೊಟ್ಟ ಹೋಗ್ತಾರೆ ನಾಡಿನ ದೊಡ್ಡ ಪುರುಷರು. ಅವರ ಜನ್ಮದಿನವನ್ನು ಸ್ಮರಿಸುವಂಥದ್ದಾಗಲಿ, ಅವರ ಪುಣ್ಯತಿಥಿಯನ್ನು ಆಚರಿಸುವಂಥದ್ದಾಗಲಿ, ಇದರ ಉದ್ದೇಶ ಅವರು ನಡ್ಕೊಂಡು ಬಂದಿರುವಂಥ ಮೌಲ್ಯಾಧಾರಿತ ಬದುಕನ್ನು ನಾವು ಕೂಡ ಪಾಲಿಸುವಂಥ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಬಹುಶಃ ಮತ್ತೊಬ್ಬ ಜನರಲ್ ತಿಮ್ಮಯ್ಯ ಈ ನಾಡಿನಲ್ಲಿ ಹುಟ್ಟು ಬರ್ತಾನೆ ಏನೋ ನಮಗೆ ಗೊತ್ತಿಲ್ಲ. ಬರಲಿಂದ ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡಿ ಮತ್ತಷ್ಟು ಜನರಲ್ ತಿಮ್ಮಯ್ಯ. ಮಾಜಿ ಸಚಿವ ಎಂಸಿ ನಾಣಯ್ಯ ಮಾತನಾಡಿ, ಮಡಿಕೇರಿಯಲ್ಲಿ ಸ್ಥಾಪನೆಯಾದ ಮೊಟ್ಟಮೊದಲ ಪುತ್ಥಳಿ ಜನರಲ್ ತಿಮ್ಮಯ್ಯ ಅವರದ್ದು. ಅಲ್ಲಿವರೆಗೆ ಯಾವುದೇ ಪುತ್ಥಳಿ ಇರಲಿಲ್ಲ ಎಂದರು. ಮಹಾನ್ ಸೇನಾನಿಯ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಎಲ್ಲರೂ ಒಟ್ಟಾಗಿ ಆಚರಿಸುವುದು ಸೂಕ್ತ. ಈ ವಿಚಾರದಲ್ಲಿ ಸ್ಪರ್ಧೆಗಿಳಿಯೋದು ಬಿಟ್ಟು ಕೊಡವ ಸಮಾಜ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚರ್ಚಿಸಿ ಕಾರ್ಯಕ್ರಮ ಆಯೋಜಿಸುವುದು ಉತ್ತಮ ಎಂದರು. ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಮಾತನಾಡಿ, ಜನರಲ್ ತಿಮ್ಮಯ್ಯ ಅವರು ಕೊಡಗಿನ ಐಕಾನ್ ಎಂದು ಬಣ್ಣಿಸಿದರು. ಮಹಾನ್ ಸೇನಾನಿಯ ಹೆಸರು ರಾಷ್ಟ್ರಮಟ್ಟದಲ್ಲಿ ನೆನಪುಳಿಯುವಂತೆ ಮಾಡಬೇಕು. ಅವರ ಹೆಸರನ್ನು ಉಳಿಸುವ ಜವಾಬ್ದಾರಿ ಜನರಲ್ ತಿಮ್ಮಯ್ಯ ಶಾಲೆಯ ಮಕ್ಕಳ ಮೇಲೂ ಇದೆ. ಶಾಲೆಯ ಅಭಿವೃದ್ಧಿಗೆ ಅಗತ್ಯ ಸಹಕಾರ ನೀಡಲು ನಾನು ಸಿದ್ಧನಿದ್ದೇನೆ ಎಂದರು. ತಿಮ್ಮಯ್ಯ ಅವರ ಜನ್ಮದಿನಾಚರಣೆ ಹಿನ್ನೆಲೆ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಭಾ ಕಾರ್ಯಕ್ರಮ ಏರ್ಪಡಿಸದೇ ಇರುವುದಕ್ಕೆ ಶಾಸಕ ಮಂತರ್ಗೌಡ ಆಕ್ರೋಶಗೊಂಡು ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ಅವರನ್ನು ಇದೇ ವೇಳೆ ತರಾಟೆಗೆ ತೆಗೆದುಕೊಂಡರು. ಮುಂದಿನ ವರ್ಷದಿಂದ ಎಲ್ಲರನ್ನೂ ಒಂದುಗೂಡಿಸಿ ಒಟ್ಟಾಗಿ ಆಚರಿಸದಿದ್ರೆ ನಾನಂತೂ ಸುಮ್ಮನಿರಲ್ಲ ಎಂದು ಎಚ್ಚರಿಸಿದರು. ನಾವು ಇಲ್ಲಿ ಸಮಾಜ ಕೆಲಸ ನಾವು ಮಾಡಬೇಕು. ಎಲ್ಲರೂ ಒಂದಾಗಂತ ಒಂದೇ ಕಾರ್ಯಕ್ರಮ ಮಾಡಿ ಕುರಿ ಎಲ್ಲರೂ ಒಂದ್ ಮಾಡೋಂಥ ಕೆಲಸ ನಾವು ಮಾಡಬೇಕು. ಎಲ್ಲರೂ ಒಂದಾಗಂತ ಸಂದರ್ಭದಲ್ಲಿ ಏನೇ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಸಿಗ್ತದೆ. ಆ ವಿಚಾರದಲ್ಲಿ ನನಗೂ ಮಾಹಿತಿ, ಸರಿಯಾಗಿ ಮಾಹಿತಿ ನನಗೂ ಸಿಗ್ತಿರಲಿಲ್ಲ. ದಯವಿಟ್ಟು ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಸಮಾಜಕ್ಕಿಂತ ದೊಡ್ಡ ಕಾರ್ಯಕ್ರಮ ಇದು ಸಮಾಜಕ್ಕಿಂತ ದೊಡ್ಡದು. ಸೈನಿಕರು ಅಂತಂದ್ರೆ ನಮ್ಮ ಇಡೀ ಎಲ್ಲರಿಗೂ ಅನುಕೂಲ ಆಗಂತ ಮಾಡಿರ್ತಕ್ಕಂಥ ಕೆಲಸಕ್ಕೆ ಈಸ್ ಅನ್ ಐಕಾನ್ ಆಫ್ ಕೊಡಗು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪಾಯಿನವರೇ ಆ ಸೈಡ್ ಬೈ ಸೈಡ್ ಅಲ್ಲಿ ಜನರಲ್ ತಿಮ್ಮಯ್ಯನವರೇ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಫೀಲ್ಡ್ ಮಾರ್ಷಲ್ ಆಗಿದ್ರು. ಮಾತ್ರ ಹಿ ವಾಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿರೋಂಥ ಸಂದರ್ಭದಲ್ಲಿ ಹಲವಾರು ಯುದ್ಧಗಳಲ್ಲಿ ಬ್ಯಾಟಲ್ ಆಫ್ ಪಾಕಿಸ್ತಾನ ಇರ್ಬೋದು, ಅದೇ ರೀತಿ ಸೈಪ್ರಸ್ ಅಲ್ಲೂ ಹೋಗಿ ನಮ್ಮ ಅಲ್ಲಿ ಶಾಂತಿ ತರಲಿಕ್ಕೆ ನಮ್ಮ ಈ UN ಇಂದ ಅಲ್ಲೂ ಪೋಸ್ಟ್ ಮಾಡಿದ್ರು. ಅಂದ್ರೆ ಮಕ್ಕಳಿಗೆ ವಿಶೇಷವಾಗಿ ಇದೊಂದು ಒಂದು ಅವೇರ್ನೆಸ್ ಆಗಿರ್ಬೇಕು. ಇನ್ನೊಂದು ರೀತಿಲಿ ಒಂದು ರೀತಿಲಿ
ಸ್ಫೂರ್ತಿ ಕೊಡುವಂಥ ಒಂದು ಕೆಲಸ ಮಾಡಬೇಕು. ನಾವೇನು ಮಾಡ್ತೀವಿ ಅಂತಂದರೆ ರೈಟ್ ನಾವು ನಮ್ಮ ಮಕ್ಕಳು ಸೇರಿ ಡಿಸಿಪ್ಲಿನ್ ಕಡಿಮೆ, ಫೋಕಸ್ ಕಡಿಮೆ, ಎಲ್ಲಾನು ನೀವು ಹೇಳಿದಂಗೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಇದ್ದ ಸಂದರ್ಭದಲ್ಲಿ ಎವ್ರಿಥಿಂಗ್ ಶುಡ್ ಹ್ಯಾಪನ್ ಓವರ್ ನೈಟ್ ಆರ್ ಇನ್ ಓವರ್ ಫ್ಯೂ ಮಿನಿಟ್ಸ್. ಬಟ್ ನಾವು ತ್ಯಾಗ ಯಾವಾಗ ಮಾಡ್ತೀವಿ, ಶ್ರಮ ಯಾವಾಗ ಪಡಿಸ್ತೀವಿ, ಬೆವರು ಯಾವಾಗ ಸುರಿಸ್ತೀವಿ, ವಿ ಸ್ವೆಟ್, ವಿ ವರ್ಕ್ ಹಾರ್ಡ್, ಅದನ್ನ ಶ್ರಮ ಅದನ್ನೇ ಫಲ ಸಿಗ್ತದೆ. ಯಾರು ಸಿಲ್ವರ್ ಸ್ಪೂನ್ ಅಲ್ಲಿ ಕೂತಿರಲ್ಲ, ಅಂದ್ರೆ ಯಾರು ಎಂಟೈಟಲ್ಮೆಂಟ್ ಆಗಿ ಕೂತಿರಲ್ಲ. ನಾವು ತ್ಯಾಗ ಮಾಡಿ ಶ್ರಮ ಪಟ್ಟಿದ್ರೆ ಆ ಮಟ್ಟಕ್ಕೆ ತಲುಪಲಿಕ್ಕೆ ಕಾರಣ. ಆ ವಿಚಾರದಲ್ಲಿ ಜನರಲ್ ತಿಮ್ಮಯ್ಯನವರಾಗಿರ್ಬೋದು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರಾಗಿರ್ಬೋದು, ಅವ್ರ ಜೀವನ ಏನು ಸುಲಭ ಇರಲಿಲ್ಲ. ನಾವೇನು ಅಂತಂದ್ರೆ ಅವ್ರ ಶ್ರಮ, ಅವ್ರ ತ್ಯಾಗ ಪಡೆದಕ್ಕೋಸ್ಕರ ಅಲ್ಲಾಟ ಬಂದಿರೋದು. ಆ ಇನ್ಸ್ಪಿರೇಷನ್ ನಮ್ಮ ಮಕ್ಕಳಿಗೂ ಇರಬೇಕು. ಸೊ ಪೇಟ್ರಿಯಾಟಿಸಮ್. ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಿಲಿಟರಿ ಕ್ಯಾಂಟೀನ್ ಹಿರಿಯ ವ್ಯವಸ್ಥಾಪಕ ಮುಲ್ಲೇರ ಕಾವೇರಪ್ಪ, ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಐಮುಡಿಯಂಡ ರಾಣಿ ಮಾಚಯ್ಯ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ, ಕೊಡವ ಸಮಾಜದ ಉಪಾಧ್ಯಕ್ಷ ಕೋಕಡ ವಿಜು ದೇವಯ್ಯ, ಕಾರ್ಯದರ್ಶಿ ಬೊಪ್ಪಂಡ ಸರಳಾ ಕರುಂಬಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.